ಶ್ರೀ ಗುರುಭ್ಯೋ ನಮಃ. ಈಗ ಉಪಾಧಿ ದೋಷದ ಬಗ್ಗೆ ನಾವು ನೋಡಬೇಕಾಗಿದೆ. ಉಪಾಧಿ ಅನ್ನೋದನ್ನ ಒಂದು ಪ್ರತ್ಯೇಕವಾದ ದೋಷ ಅಂತ ಈ ತಾರ್ಕಿಕರು ಅಂದರೆ ನ್ಯಾಯ ಸಿದ್ಧಾಂತವನ್ನು ಅವಲಂಬಿಸಿದವರು ಮೊದಲಾದವರು ಹೇಳ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಅದು ಪ್ರತ್ಯೇಕ ದೋಷ ಅಲ್ಲ, ಅದು ಸಪ್ರತಿ ಸಾಧನದಲ್ಲಿ ಸೇರ್ತದೆ. ಹಾಗಾದರೆ ಉಪಾಧಿ ಅಂದ್ರೆ ಏನು ಅಂತ ನಾವೀಗ ನೋಡ್ಬೇಕು. ಮೊದಲು ಅದನ್ನು ನೋಡಿದರೆ ನಮಗೆಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಈ ಪ್ರಕೃತ ಗ್ರಂಥದಲ್ಲಿ ಏನೊಂದು ಶಾಸ್ತ್ರೀಯ ಉದಾಹರಣೆ ಹೇಳಿದ್ದಾರೆ. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅನ್ನುವ ಅನುಮಾನದಲ್ಲಿ ಆ ಶಾಸ್ತ್ರೀಯ ಉದಾಹರಣೆಯನ್ನು ನೋಡುವುದಕ್ಕಿಂತ ಮುಂಚೆ ಒಂದು ಲೌಕಿಕ ಉದಾಹರಣೆಯನ್ನು ನೋಡೋಣ. ಆವಾಗ ನಮಗೆ ಉಪಾಧಿ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಅಲ್ಲೊಂದೆರಡು ವಾಕ್ಯಗಳಿವೆ, ಅದನ್ನು ಗಮನಿಸೋಣ. ವಾದಿ ಮತ್ತು ಪ್ರತಿವಾದಿ ಇಬ್ಬರು ವಾದ ಮಾಡಲಿಕ್ಕೆ ಕೂತಿದ್ದಾರೆ. ಪ್ರತಿವಾದಿಯಾದವನು ಒಂದು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕಾಗಿ ಒಂದು ಹೇತುವನ್ನು ಪ್ರಯೋಗ ಮಾಡಿರ್ತಾನೆ. ಆವಾಗ ವಾದಿ ಹೇಳ್ತಾನೆ, ನೀನು ಹೇಳಿದ ಹೇತು ನಿನಗೆ ಬೇಕಾದ ಸಾಧ್ಯವನ್ನು ಸಾಧನೆ ಮಾಡೋದಿಲ್ಲ, ಅದಕ್ಕೆ ಬೇರೆಯದೇ ಆದಂತಹ ಒಂದು ಹೇತು ಬೇಕಾಗ್ತದೆ, ಆ ಹೇತು ಇದ್ದರೆ ಸಾಧ್ಯ ಸಾಧನೆ ಆಗಬಹುದು ಅಂತ ಹೇಳುವುದನ್ನೇ ಉಪಾಧಿ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಗಮನಿಸಬೇಕು. ಅಲ್ಲಿ ವಿವರಣವನ್ನು ಕೊಡುವಲ್ಲಿ ಕೆಲವು ಕಡೆ ಪ್ರತಿವಾದಿ ಅಂತ ಹೀಗೆ ಕೊಟ್ಟಿದ್ದಾರೆ, ಅದಕ್ಕೆ ವಾದಿಯು ಹೀಗೆ ಹೇಳ್ತಾನೆ ಅನ್ನೋದನ್ನೆಲ್ಲ ಅಲ್ಲಿ ಕೊಟ್ಟಿಲ್ಲ. ಆದ್ರಿಂದ ಅದು ಗೊಂದಲಕ್ಕೆ ಕಾರಣ ಆಗ್ತದೆ. ಪ್ರತಿವಾದಿ ಹೇಳ್ತಾನೆ ಒಂದು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಒಂದು ಹೇತುವನ್ನು, ಸಾಧ್ಯಕ್ಕೆ ಸಾಧನವಾಗಿ ಒಂದು ಹೇತುವನ್ನು ಅವನು ಪ್ರಯೋಗ ಮಾಡ್ತಾನೆ. ಆವಾಗ ವಾದಿಯಾದವನು ಅದಕ್ಕೆ ಅವನಿಗೆ ಪ್ರತಿಯಾಗಿ ಖಂಡನೆ ಮಾಡ್ತಾನೆ, ನೀನು ಏನು ಸಾಧ್ಯವನ್ನು ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ಅದಕ್ಕೊಂದು ಹೇತುವನ್ನು ಪ್ರಯೋಗ ಮಾಡಿದ್ದಿ, ಆದರೆ ನಿನ್ನ ಹೇತು ಆ ಸಾಧ್ಯಕ್ಕೆ ಸಾಧಕ ಅಲ್ಲ, ಹೊರತು ಬೇರೆಯದೇ ಆದಂತಹ ಒಂದು ಹೇತು ಇದೆ, ಅದೇ ಸಾಧ್ಯವನ್ನು ಸಾಧನೆ ಮಾಡ್ತದೆ ಅಂತ ಒಂದು ಕಡೆ ಎಲ್ಲಿಯಾದರೂ ಹೇಳಿದರೆ ಅದನ್ನು ಉಪಾಧಿ ಅಂತ ಹೇಳ್ತಾರೆ. ಹೀಗೆ ನೀವು ನೋಡ್ತಿರುವ ಪುಸ್ತಕದಲ್ಲಿ ಪ್ರತಿವಾದಿಯು ಸಾಧ್ಯಕ್ಕೆ ಸಾಧಕವಾಗಿ ಒಂದು ಹೇತುವನ್ನು ಹೇಳಿದರೆ, ವಾದಿಯು ಅದು ಸಾಧ್ಯಕ್ಕೆ ಸಾಧಕವಲ್ಲ ಅಂತ ವಾದಿ ಅಂತ ಅಲ್ಲಿ ಸೇರಿಸ್ಕೋಬೇಕು. ಬೇರೆದೇ ಹೇತು ಸಾಧ್ಯಕ ಎಂದು ಹೇಳುವುದೇ ಉಪಾಧಿ ಅಂತ ಇಷ್ಟನ್ನು ಉಪಾಧಿ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಮುಂದೆ ಪ್ರಕೃತ ಮಿಥ್ಯಾತ್ವ ಅನುಮಾನಕ್ಕೆ ಅಂತಿದೆ, ಅದನ್ನು ನೋಡುವುದಕ್ಕಿಂತ ಮುಂಚೆ ಅದು ಶಾಸ್ತ್ರೀಯ ಉದಾಹರಣೆ ಆಯಿತು. ಲೌಕಿಕವಾದ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಅದಕ್ಕಿಂತಲೂ ಮುಂಚೆ ಉಪಾಧಿ ಅಂದ್ರೆ ಏನು ಅನ್ನೋದನ್ನು ಕೂಡ ಗಮನಿಸೋಣ. ಉಪಾಧಿ ಅಂದರೆ ಒಂದು ನಿಮಿತ್ತ ಅಂತ ಅರ್ಥ. ಯಾವುದೋ ಒಂದು ಕಾರಣದಿಂದ ಬಂದಿರುವಂಥ ಯಾವುದೋ ಒಂದು ಕಾರಣ, ಆ ಕಾರಣದಿಂದ ಹುಟ್ಟಿದ್ದನ್ನು ಉಪಾಧಿಯಿಂದ ಹುಟ್ಟಿದ್ದು ಅಂತ ಈಗ ಹೇಳ್ತಾರೆ. ಅಂತೂ ಉಪಾಧಿ ಅಂದರೆ ಒಂದು ಕಾರಣ. ಕೆಲವು ಕಡೆ ಉಪಾಧಿ ಅಂತ ಒಂದು ಪ್ರಶಸ್ತಿ ಅಂತಲೂ ಹೇಳ್ತಿರ್ತಾರೆ. ಈ ನಮ್ಮ ದೇಹ ಆತ್ಮ ಇದ್ದಾನೆ, ಆತ್ಮ ಶಾಶ್ವತ, ಅವನಿಗೆ ಈ ದೇಹ ಅಂತ ಅನ್ನೋದು ಬಂದಿದೆ, ದೇಹ ಅನ್ನೋದೊಂದು ಉಪಾಧಿ, ಮನಸ್ಸು ಉಪಾಧಿ, ಅಂತ ಇಂದ್ರಿಯಗಳು ಉಪಾಧಿ ಅಂತ ಹೀಗೆಲ್ಲ ಅದನ್ನು ಉಪಾಧಿ ಅಂತ ಹೇಳ್ತಿರ್ತಾರೆ. ಮುಖ್ಯವಾಗಿ ಉಪಾಧಿ ಅಂದರೆ ಒಂದು ಕಾರಣ, ಯಾವುದಾದ್ರೂ ಕಾರಣದಿಂದ ಹುಟ್ಟಿದ್ದು, ಅದನ್ನೇ ಉಪಾಧಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ಉಪಾಧಿ ಅಂದ್ರೆ ಒಂದು ಕಾರಣ ಅಂತ ನಾವು ತಿಳ್ಕೊಂಡ್ವಿ. ಈಗ ಸರಿ, ಈಗ ಒಂದು ಲೌಕಿಕವಾದ ಉದಾಹರಣೆಯನ್ನು ನೋಡೋಣ. ವಾದಿ ಪ್ರತಿವಾದಿ ಅಂತ ಬಂತಲ್ಲ, ಅದೇ ಥರ ನಾವು ಒಂದು ಸಂದರ್ಭವನ್ನು ಊಹೆ ಮಾಡ್ಕೊಳ್ಳೋಣ. ಇಬ್ಬರು ಪರಸ್ಪರ ಮಾತಾಡ್ತಾ ಕೂತಿದ್ದಾರೆ. ಹಾಗೆ ಪರಸ್ಪರ ಮಾತಾಡ್ತಾ ಕೂತಿದ್ದಾಗ ಅಲ್ಲಿ ಒಬ್ಬ ಹೇಳ್ತಾನೆ, ಅವನನ್ನೇ ನೀವು ಪ್ರತಿವಾದಿ ಅಂತ ತಿಳ್ಕೊಳ್ರಿ, ಮತ್ತೊಬ್ಬನನ್ನ ವಾದಿ ಅಂತ ತಿಳ್ಕೊಳ್ರಿ. ಈಗ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ. ಅಲ್ಲಿ ಮೂರನೇ ವ್ಯಕ್ತಿ ಒಬ್ಬನನ್ನ ನೋಡ್ತಾನೆ. ಆ ಮೂರನೇ ವ್ಯಕ್ತಿ ಬಗ್ಗೆ ಈ ಪ್ರತಿವಾದಿ ಆದವನು ಹೇಳ್ತಾನೆ, ಅವನನ್ನೇ ಪ್ರತಿವಾದಿ ಅಂತ ತಿಳ್ಕೊಳ್ರಿ ನೀವು. ಆ ಪ್ರತಿವಾದಿ ಏನು ಹೇಳ್ತಾನೆ, ಈ ವ್ಯಕ್ತಿ, ಈ ಮೂರನೇ ವ್ಯಕ್ತಿ ಇವನು ಪಂಡಿತನಾಗಿದ್ದಾನೆ, ಯಾಕಂದ್ರೆ ಮನುಷ್ಯನಾದ್ರಿಂದ ಅಂತ ಅವನು ಪ್ರಯೋಗ ಮಾಡ್ತಾನೆ. ನೀವು ಸ್ಪಷ್ಟತೆಗಾಗಿ ಅದನ್ನು ಹೇಳ್ತೇನೆ. ಈ ಚರ್ಚೆ ಮಾಡ್ತಾ ಕೂತವರಿಬ್ಬರು ಚೈತ್ರ ಮತ್ತು ಮೈತ್ರ ಅಂತ. ಚೈತ್ರ ಮೊದಲು ಮಾತಾಡ್ತಾನೆ, ಅದಕ್ಕೆ ಪ್ರತಿಯಾಗಿ ಮೈತ್ರ ಮಾತಾಡ್ತಾನೆ. ನಿಮಗೆ ಒಂದನೇ ವ್ಯಕ್ತಿ, ಎರಡನೇ ವ್ಯಕ್ತಿ, ಮೂರನೇ ವ್ಯಕ್ತಿ ಅಂತ ಹೇಳೋದನ್ನ ನಿಮಗೆ ಗೊಂದಲ ಆಗೋದಿದ್ರೆ ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಎಂಕ, ನೊಣ, ಸೀನ, ಹೀಗೆ ಎಂಕ, ನಾಣಿ, ಸೀನ ಅಂತೆಲ್ಲ ಹೇಳ್ತಿರ್ತಾರೆ. ಟಾಮ್, ಡಿಕ್ ಅಂಡ್ ಹ್ಯಾರಿ ಅಂತ ಹೇಳ್ತಿರ್ತಾರೆ ಕೆಲವು ಕಡೆ. ಅಂಥದನ್ನೇ ಇಲ್ಲೊಂದು ನಿಮ್ಗೆ ಉದಾಹರಣೆ ಕೊಡ್ತಿದ್ದೇನೆ ಅಷ್ಟೇ. ಚೈತ್ರ, ಮೈತ್ರ ಇಬ್ರು ಮಾತಾಡ್ತಿದ್ದಾರೆ. ಎದುರುಗಡೆ ಇರುವಂಥವನೊಬ್ಬ ದೇವದತ್ತ ಅಂತ ಹೇಳಿ, ಎದುರುಗಡೆ ಇದ್ದಾನೆ ಅಥವಾ ಎಲ್ಲೋ ದೂರದಲ್ಲಿದ್ದಾನೆ, ಎದುರುಗಡೆ ಇರಬೇಕಂತ ಏನಿಲ್ಲ. ಆ ವ್ಯಕ್ತಿಯ ಬಗ್ಗೆ ಆ ಚೈತ್ರನ ಪಕ್ಷವನ್ನಾಗಿ ಮಾಡಿಕೊಂಡು ಪಂಡಿತನಾಗಿದ್ದಾನೆ, ಯಾಕೆಂದ್ರೆ ಮನುಷ್ಯನಾದ್ರಿಂದ
ಅಂತ ಒಂದು ಅನುಮಾನ ಪ್ರಯೋಗ ಮಾಡಿದೆ. ಈ ಅನುಮಾನ ಪ್ರತಿಯಾಗಿ ಆ ಮೈತ್ರನಾದವನು ಮಾತಾಡ್ತಾನೆ. ಚೈತ್ರ ಹೇಳಿದ, ದೇವದತ್ತನು ಅಂತ ಪಕ್ಷ ಮಾಡಿಕೊಂಡ, ಪಂಡಿತನಾಗಿದ್ದಾನೆ ಅಂತ ಸಾಧ್ಯ ಮಾಡಿದ, ಮನುಷ್ಯನಾಗಿದ್ದಾನೆ ಅದರಿಂದ ಅಂತ ಹೇತು ಹೇಳಿದ. ಆವಾಗ ಮೈತ್ರ ಏನ್ ಮಾಡ್ತಾನೆ, ಎದುರುಗಡೆ ಇದ್ದವನು, ನೋಡು, ಮನುಷ್ಯರಾಗಿದ್ದವರೆಲ್ಲ ಪಂಡಿತರಾಗಿರ್ಬೇಕಾಗಿಲ್ಲ, ಹಾಗಿರೋದು ಇಲ್ಲ ಜಗತ್ತಿನಲ್ಲಿ, ಆ ಥರ ಇಲ್ಲ. ಅದರಿಂದ ಪಂಡಿತರಾಗಿದ್ದಾರೆ ಅನ್ನೋದಕ್ಕೆ ಏನು ಕಾರಣ? ಪಂಡಿತರಾಗಿದ್ದಾರೆ ಅನ್ನೋದನ್ನು ಸಾಧನೆ ಮಾಡಲಿಕ್ಕೆ ಮನುಷ್ಯರಾಗಿದ್ದಾರೆ ಅನ್ನೋ ಹೇತುವನ್ನು ಪ್ರಯೋಗ ಮಾಡಬಾರ್ದು. ಹಾಗೆ ಅಂತ ಹೇತುವಿನಿಂದ ಏನೂ ಉಪಯೋಗ ಇಲ್ಲ. ಹೊರತು ಬಹಳ ಓದಿದ್ದಾನಾದ್ರಿಂದ, ಬೇಕಾದಷ್ಟು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದ್ದಾನಾದ್ರಿಂದ ಅಂತ ಬೇಕಾದ್ರೆ ಅದಕ್ಕೆ ಹೇತು ಕೊಡಿ, ಅದನ್ನು ಒಪ್ಪೋಣ. ದೇವದತ್ತ ಪಂಡಿತನಾಗಿದ್ದಾನೆ ಯಾಕೆಂದ್ರೆ ಬಹಳ ಶ್ರವಣ ಮಾಡಿದ್ದಾನಾದ್ರಿಂದ, ಅನೇಕ ಗ್ರಂಥಗಳನ್ನು ಓದಿದ್ದಾನಾದ್ರಿಂದ, ಅನೇಕ ಪರೀಕ್ಷೆಗಳನ್ನು ಕಟ್ಟಿ ಪಾಸ್ ಆಗಿದ್ದಾನಾದ್ರಿಂದ ಅಂತ ಏನಾದರೂ ಒಂದು ಅದಕ್ಕೆ ನೀವು ಹೇತುವನ್ನು ಕೊಡ್ರಿ. ಆ ಹೇತುವನ್ನು ಕೊಟ್ಟರೆ ಪಂಡಿತನಾಗಿದ್ದಾನೆ ಸಾಧನೆ ಮಾಡಬಹುದು. ಅದರ ಹೊರತು ಮನುಷ್ಯನಾಗಿದ್ದಾನಾದ್ರಿಂದ ಪಂಡಿತ ಆಗಿದ್ದಾನೆ ಅಂತ ಸಾಧನೆ ಮಾಡಬೇಡ್ರಿ ಅಂತ ಮೈತ್ರ, ಎದುರುಗಡೆ ಕೂತಂತ ಮೈತ್ರ ಕೌಂಟರ್ ಪಾರ್ಟ್, ಅವನು ಉತ್ತರ ಕೊಡ್ತಾನೆ. ಇಲ್ಲಿ ನೀವು ಗಮನಿಸಿ, ಮೊದಲನೇವನು ಚೈತ್ರ ಆ ದೇವದತ್ತನ ಪಕ್ಷವನ್ನಾಗಿ ಮಾಡಿಕೊಂಡು ಪಂಡಿತನಾಗಿದ್ದಾನೆ ಅಂತ ಸಾಧನೆ ಮಾಡಿದ. ಅದಕ್ಕೆ ಪ್ರಯೋಗ ಮಾಡಿದ ಹೇತು ಯಾವುದು? ಮನುಷ್ಯನಾಗಿದ್ದಾನೆ ಅಂತ. ಒಂದು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಒಂದು ಹೇತುವನ್ನು ಹೇಳಿದ್ದ. ಆದರೆ ನಾವು ಎದುರುಗಡೆ ಇದ್ದವನು ಆ ಹೇತುವನ್ನು ಒಪ್ಪಲಿಲ್ಲ. ಆ ಹೇತು ಸರಿಯಲ್ಲ, ಅದಕ್ಕೊಂದು ಬೇರೆನೇ ಹೇತು ಇದೆ. ಪಂಡಿತನಾಗಿದ್ದಾನೆ ಅನ್ನೋ ಒಂದು ಸಾಧನೆ ಮಾಡಲಿಕ್ಕೆ ಚೆನ್ನಾಗಿ ಓದಿದ್ದಾನೆ ಅಂತ ಹೇತುವನ್ನು ಹೇಳಬೇಕೇ ಹೊರತು ಮನುಷ್ಯನಾದ್ರಿಂದ ಅಂತ ಹೇತುವನ್ನು ಹೇಳಬಾರದು ಅಂತ ಇನ್ನೊಂದು ಬೇರೆ ಒಂದು ಹೇತುವನ್ನು ಹೇಳಿದ. ಇದನ್ನು ಗಮನಿಸ್ರಿ. ಯಾರ್ಯಾರು ಪಂಡಿತರಾಗಿದ್ದಾರೋ ನೋಡಿ, ದೇವದತ್ತ ಪಂಡಿತನಾಗಿದ್ದಾನೆ ಯಾಕಂದ್ರೆ ಮನುಷ್ಯನಾದ್ರಿಂದ ಅಂತ ನೀವು ಹೇಳಿದ್ರಿ. ಅದಕ್ಕೆ ಪಂಡಿತನಾಗಿರ್ಲಿಕ್ಕೆ ಮನುಷ್ಯನಾಗಿರೋದು ಕಾರಣ ಅಲ್ಲ, ಚೆನ್ನಾಗಿ ಓದಿರುವುದೇ ಕಾರಣ ಅಂತ ಇವನು ಅದಕ್ಕೊಂದು ಇನ್ನೊಂದು ಹೇತುವನ್ನು ಹೇಳಿದ. ಅದನ್ನೇ ಉಪಾಧಿ ಅಂತ ಹೇಳ್ತಾರೆ, ಆ ಇನ್ನೊಂದು ಹೇತುವನ್ನೇ. ಇದನ್ನು ಗಮನಿಸಿ. ಉಪಾಧಿ ಅಂದ್ರೆ ಕಾರಣ ಅಂತ ಅರ್ಥ, ಸರಿಯಾದ ಕಾರಣ ಅದು. ಈಗ ಯಾರ್ಯಾರು ಪಂಡಿತರಾಗಿರ್ತಾರೋ ಅವರೆಲ್ಲ ಚೆನ್ನಾಗಿ ಓದೇ ಇರ್ತಾರೆ. ಅದಕ್ಕೆ ಒಂದು ಕಾರ್ಯಕಾರಣ ಸಂಬಂಧ ಇದೆ. ಯಾರ್ಯಾರು ಪಂಡಿತರಾಗಿರ್ತಾರೋ ಅವರೆಲ್ಲ ಸರಿಯಾಗಿ ಓದೇ ಇರ್ತಾರೆ. ಇದನ್ನು ಗಮನಿಸಿ. ಇದಕ್ಕೆ ಶಾಸ್ತ್ರೀಯ ಶಬ್ದಗಳಿವೆ, ಅದನ್ನು ಮುಂದೆ ನಾವು ನೋಡೋಣ. ಇಲ್ಲಿ ಪ್ರಮಾಣ ಲಕ್ಷಣದಲ್ಲಿ ಅದು ಬಂದರೆ ಹೇಳ್ತೇನೆ, ಇಲ್ಲದೆ ಹೋದರೆ ಕೇವಲ ಅದನ್ನು ನಿಮಗೊಂದು ನಿಮ್ಮ ಅವಗಾಹನೆಗಾಗಿ ಮಾತ್ರ ಅದನ್ನು ಹೇಳಿರ್ತೇನೆ. ಪಂಡಿತನಾಗಿದ್ದಾನೆ ಅಂತ ಸಾಧ್ಯ. ಆ ಪಂಡಿತನಾಗಿದ್ದಾನೆ ಅನ್ನೋ ಸಾಧ್ಯಕ್ಕೂ ಈ ಉಪಾಧಿಗೂ ಏನು ಸಂಬಂಧ ಅಂದರೆ, ಯಾರ್ಯಾರು ಓದಿರ್ತಾರೋ ಅವರೆಲ್ಲ ಪಂಡಿತರಾಗಿರ್ತಾರೆ. ಯಾರು ಪಂಡಿತರಾಗಿರ್ತಾರೋ ಅವ್ರು ಓದಿರಲೇಬೇಕು ಅಂತ ಹೀಗೆ ಸಾಧ್ಯಕ್ಕೂ ಆ ಚೆನ್ನಾಗಿ ಓದಿರ್ಬೇಕು ಅನ್ನೋದಕ್ಕೂ ಸಂಬಂಧವನ್ನು ತೋರಿಸ್ತಾನೆ. ಇನ್ನು ಆ ಕಡೆ ಹೇತು ಇದೆಯಲ್ಲ, ಆ ಮೊದಲನೇವನು ಪ್ರಯೋಗ ಮಾಡಿದ ಹೇತು, ಎರಡನೇ ಹೇತು ಅಲ್ಲ, ಮೊದಲನೇವನು ಪ್ರಯೋಗ ಮಾಡಿದ ಹೇತು ಮನುಷ್ಯನಾಗಿದ್ದಾನೆ ಅಂತ. ಯಾರ್ಯಾರು ಮನುಷ್ಯರಾಗಿರ್ತಾರೋ ಅವರೆಲ್ಲ ಚೆನ್ನಾಗಿ ಓದಿರ್ಬೇಕಂತ ಏನಿಲ್ಲ, ಅದು ಜಗತ್ತಿನಲ್ಲಿ ಕಂಡಿದೆ ನಮಗೆ. ಮನುಷ್ಯರಾಗಿದ್ದವ್ರು 100 ಜನ ಇದ್ದಾರೆ, ಅವರೆಲ್ಲರೂ ಏನು ಚೆನ್ನಾಗಿ ಓದಲಿಲ್ಲ. ಆದ್ದರಿಂದ ಮನುಷ್ಯರಾಗಿದ್ದವರೆಲ್ಲರೂ ಓದಿಲ್ಲ, ಆದರೆ ಪಂಡಿತರಾಗಿದ್ದವರೆಲ್ಲ ಓದಿಯೇ ಇದ್ದಾರೆ. ಆದ್ದರಿಂದ ಪಂಡಿತರಾಗಿದ್ದಾರೆ ಅನ್ನುವ ಸಾಧ್ಯಕ್ಕೂ ಚೆನ್ನಾಗಿ ಓದಿದ್ದಾರೆ ಅನ್ನುವ ಸಾಧ್ಯಕ್ಕೂ ಚೆನ್ನಾಗಿ ಓದಿದ್ದಾರೆ ಎನ್ನುವ ಈ ಇನ್ನೊಂದು ಹೇತುವಿಗೂ, ಆ ಇನ್ನೊಂದು ಹೇತುವನ್ನೇ ಉಪಾಧಿ ಅಂತೀವಿ ನಾವು, ಅದೆರಡಕ್ಕೂ ಒಂದು ಘನಿಷ್ಠವಾದ ಸಂಬಂಧ ಇದೆ. ಆದರೆ ಯಾರು ಮನುಷ್ಯನಾಗಿದ್ದಾನೋ ಅವನಿಗೂ ಆ ಮನುಷ್ಯತ್ವಕ್ಕೂ ಚೆನ್ನಾಗಿ ಓದಿರುವಿಕೆಗೂ ಘನಿಷ್ಠವಾದ ಸಂಬಂಧ, ಒಂದು ಎಲ್ಲೂ ತಪ್ಪದೇ ಇರುವಂಥ ಸಂಬಂಧ ಇದು ಎಲ್ಲೂ ಇಲ್ಲವೇ ಇಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಮನುಷ್ಯರಾಗಿದ್ದವರೆಲ್ಲ ಚೆನ್ನಾಗಿ ಓದಿರುವುದೇ ಇಲ್ಲ, ಯಾರೋ ಕೆಲವರು ಮಾತ್ರ ಓದಿರ್ತಾರೆ ಅನ್ನೋದು ಗೊತ್ತಿದೆ ನಮಗೆ. ಆದ್ದರಿಂದ ಚೆನ್ನಾಗಿ ಓದಿದ್ದಾರೆ ಅನ್ನುವ ಉಪಾಧಿ, ಚೆನ್ನಾಗಿ ಓದುವಿಕೆ ಅನ್ನುವ ಉಪಾಧಿ ಏನಿದೆ, ಈ ಉಪಾಧಿಗೂ ಆ ಪಂಡಿತನಾಗಿದ್ದಾನೆ ಅನ್ನುವ ಸಾಧ್ಯಕ್ಕೂ ಸಂಬಂಧ ಇದೆ, ತಪ್ಪದ ಸಂಬಂಧ. ಆದರೆ ಯಾರು ಮನುಷ್ಯನಾಗಿದ್ದಾನೋ ಆ ಮನುಷ್ಯನಾಗಿರುವಿಕೆ ಮತ್ತು ಪಂಡಿತನಾಗಿರುವಿಕೆ ಅದರ ನಡುವೆ ಮಾತ್ರ ಅಂಥ ಒಂದು ಘನಿಷ್ಠವಾದಂಥ ಸಂಬಂಧ ಇಲ್ಲ. ಸಾಧ್ಯದ ಜೊತೆಗೆ, ಸಾಧ್ಯ ಅಂದರೆ ಪಾಂಡಿತ್ಯ, ಅದಕ್ಕೂ ಈ ಉಪಾಧಿಗೂ ಸಂಬಂಧ ಇದೆ. ಹೇತು ಮನುಷ್ಯನಾಗಿದ್ದಾನೆ, ಅದಕ್ಕೂ ಈ ಉಪಾಧಿಗೂ ಘನಿಷ್ಠವಾದ ಸಂಬಂಧ ಇಲ್ಲ. ಇದು ಉಪಾಧಿಗೆ ಇರಬೇಕಾದಂಥ ಒಂದು ಅರ್ಹತೆ. ಹೀಗಿದ್ರೆ ಅದನ್ನು ಉಪಾಧಿ ಅಂತ ಹೇಳ್ತಾರೆ. ಇದಕ್ಕೆ ಶಾಸ್ತ್ರೀಯ ಪರಿಭಾಷೆಗಳಿವೆ, ಅದನ್ನು ಪ್ರಸಂಗ ಬಂದರೆ ಮುಂದೆ ನೋಡೋಣ, ಸದ್ಯಂತ ಈಗ ಬೇಡ. ಸಾಧ್ಯದ ಉಪಾಧಿಗೆ ಸಾಧ್ಯದ ಜೊತೆಗೆ ಸಂಬಂಧ ಇರಬೇಕು, ಸಾಧ್ಯಾಭಾವ ಹೇತುವಿನ ಜೊತೆಗೆ ಸಂಬಂಧ ಇರಬಾರದು ಅನ್ನುವುದು ಮುಖ್ಯ. ಆದ್ದರಿಂದ ಈ ದೇವದತ್ತ ಪಂಡಿತನಾಗಿದ್ದಾನೆ ಯಾಕಂದ್ರೆ ಮನುಷ್ಯನಾಗಿದ್ದಾನೆ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಚೈತ್ರ, ಅದಕ್ಕೆ ಪ್ರತಿಯಾಗಿ ಮೈತ್ರ, ನೀನು ಹೇಳ್ತಿರೋ ಹೇತು ತಪ್ಪು, ಈ ದೇವದತ್ತ ಪಂಡಿತನಾಗಿದ್ದಾನೆ ಯಾಕೆಂದ್ರೆ ಚೆನ್ನಾಗಿ ಓದಿದ್ದಾನೆ ಅಂತ ಹೇಳಬೇಕೇ ಹೊರತು ಈ ಮನುಷ್ಯನಾಗಿರುವಿಕೆ ಅನ್ನೋ ಹೇತುವನ್ನು ಇಟ್ಕೊಂಡು ಆ ಪಾಂಡಿತ್ಯವನ್ನು ಸಾಧನೆ ಮಾಡಬಾರದು ಅಂತ ಹೇಳ್ತಾನೆ. ಅಲ್ಲಿ ಚೆನ್ನಾಗಿ ಓದಿರುವಿಕೆ ಅನ್ನುವುದೇ ಉಪಾಧಿ. ಹೇತು ಅಂತ ಅನ್ಸ್ಕೋಬೇಕಾದ್ರೆ ಪರ್ವತ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಇದು ಸದನುಮಾನ, ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ವನ್ನಿ ಇರಲೇಬೇಕು.
ಧೂಮ ಇದ್ದಲ್ಲೆಲ್ಲ ಅವನು ಇರಲೇಬೇಕಾಗ್ತದೆ. ಹೀಗೆ ಇಲ್ಲಿ ಇವನು ಪಂಡಿತನಾಗಿದ್ದಾನೆ ಮನುಷ್ಯನಾಗಿದ್ದರಿಂದ ಅಂತ ಹೇಳಿದರೆ ಮನುಷ್ಯನಾಗಿದ್ದವರೆಲ್ಲ ಪಂಡಿತರಾಗಿರಲೇಬೇಕು, ಹಾಗಿದ್ರೆ ಸರಿ ಆಗ್ತದೆ. ಆದರೆ ಮನುಷ್ಯರಾಗಿದ್ದವರೆಲ್ಲ ಪಂಡಿತರಾಗಿರೋದಿಲ್ಲ, ಜಗತ್ತಿನಲ್ಲಿ ಕಂಡಿದೆ ನಮಗೆ. ಆದರೆ ಯಾರು ಓದಿರ್ತಾರೋ ಅವ್ರು ಪಂಡಿತರಾಗಿರ್ತಾರೆ, ಅದು ಕಂಡಿದೆ. ಎಲ್ಲಿ ಪಾಂಡಿತ್ಯ ಇದೋ ಚೆನ್ನಾಗಿ ಓದೇ ಇರ್ತಾರೋ ಅವರು, ಅದು ಕಂಡಿದೆ. ಆದರೆ ಯಾರು ಮನುಷ್ಯರಾಗಿರ್ತಾರೋ ಅವರೆಲ್ಲರೂ ಚೆನ್ನಾಗಿ ಓದಿರೋದಿಲ್ಲ ಅನ್ನೋದನ್ನು ಕಂಡಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.